ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನುಷ್ಯನ ಕಣ್ಣು ಮರನ್ ಬೇಕಾದ್ರೆ ತಿಂದಾಕ್ಬಿಡುತ್ತಂತೆ. ಅಂತಹ ಕೆಟ್ಟ ಕಣ್ಣುಗಳು ಪ್ರಪಂಚದಲ್ಲಿದ್ದಾವೆ ಅಂತಂದರೆ ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಸಾಮಾಜಿಕ ಬದುಕಿನಲ್ಲಿ ನಮಗೀಗಾಗಲೇ ಅನುಭವ ಆಗಿರತಕ್ಕಂಥದ್ದು. ಅದಕ್ಕೆ ಇಡೀ ಜನ್ಮದೋಷಗಳು ಬೇರೆ ಅಲ್ಲ, ಈ ಕಣ್ಣು ದೃಷ್ಟಿಗಳು ಬೇರೆ ಅಲ್ಲ. ಜನ್ಮದೋಷಗಳು ಹೆಚ್ಚೆಚ್ಚು ಪ್ರಭಾವಿತವಾಗಿ ಕೆಲಸ ಮಾಡ್ತಕ್ಕಂಥದ್ದು ದೃಷ್ಟಿ ದೋಷಗಳ ಮುಖಾಂತರ. ದೃಷ್ಟಿ ದೋಷ ಆದಮೇಲೆ ಬರ್ತಕ್ಕಂಥದ್ದು ವಾಮಾಚಾರ ದೋಷ ಬಾಧೆಗಳು. ವಾಮಾಚಾರ ದೋಷಗಳ ಬಗ್ಗೆ ಮುಂದಿನ ಸಂಚಿಕೆಗಳನ್ನ ಮಾತಾಡ್ತೀವಿ. ಆದರೆ ಇವತ್ತು ಸಾಮಾನ್ಯವಾಗಿ ಒಂದು ಮಕ್ಕಳು ಆಗಿರಲಿ, ಚೆನ್ನಾಗಿರಲಿ, ಒಂದು ಬಣ್ಣ ಇರಲಿ, ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ, ಎಷ್ಟೊಂದು ತೊಂದರೆಗಳಾಗುತ್ತೆ, ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಂದರೆ ಅದು ತಿಂಗಳಾರ್ಗಟ್ಟಲೆ ಬಿಡಿದಿರ್ತಕ್ಕಂತಹ ಸಂದರ್ಭಗಳು ಕೂಡ ಭಾಳಷ್ಟು ಇದ್ದಾವೆ ನಮ್ಮಲ್ಲಿ. ನಮಗೆ ಗೊತ್ತೇ ಆಗೋದಿಲ್ಲ. ನಾವು ಆ ಡಾಕ್ಟ್ರು ಈ ಡಾಕ್ಟ್ರು ಅಂತ ಅಲಿತಾ ಇರ್ತೀವಿ. ಆದರೆ ಒಂದು ಸರಿ ನಮ್ಮ ಮನೆ ಮದ್ದು, ನಮ್ಮ ಮನೆಯಲ್ಲೇ ಮಾಡ್ಕೊಳ್ತಕ್ಕಂತಹ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂತಹ ಕೆಲವು ಶಾಸ್ತ್ರಬದ್ಧವಾಗಿ ಹೇಳಿರ್ತಕ್ಕಂತಹ ಕೆಲವು ವಸ್ತುಗಳಿಂದ, ಮನೆಯಲ್ಲೇ ಸಿಗ್ತಕ್ಕಂಥ ವಸ್ತುಗಳಿಂದ ನಾವು ಈ ದೃಷ್ಟಿದೋಷ ಬಾಧೆಯನ್ನು ತಾತ್ಕಾಲಿಕವಾಗಿ ನಾವು ಪರಿಹಾರ ಮಾಡಿಕೊಂಡು ಹೋಗ್ತಾ ಇರ್ಬೋದು ಜೀವನದಲ್ಲಿ. ಆದರೆ ಇಲ್ಲೇನಾಗುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸಮಾಜ ಸ್ವಲ್ಪ ಓದ್ಬಿಟ್ಟಿದ್ದೀನಿ, ಡಾಕ್ಟ್ರು, ವಿಜ್ಞಾನಿ, ಸೈನ್ಸು ಇವೆಲ್ಲ ನಂಬಿರ್ತಕ್ಕಂಥ ಜನ ಭಾಳಷ್ಟು ವ್ಯತ್ಯಾಸಗಳನ್ನ ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಭಾಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇದು ಆ ಮಕ್ಕಳು ಮತ್ತು ದೊಡ್ಡವ್ರಿಗೆ ನೆನ್ನೆ ಕಾರ್ಯಕ್ರಮದಲ್ಲಿ ಹೇಳ್ಕೊಟ್ಟೆ, ಬಹಳ ಸುಲಭವಾಗಿ ಸರಳವಾಗಿ ಇವತ್ತು ಭಾಳಷ್ಟು ಮೆಚ್ಚುಗೆಗಳನ್ನಗೊಳಿಸಿ ಭಾಳ ಜನ ಮೆಸೇಜ್ಗಳು ಮಾಡ್ತೀರಾ, ಭಾಳ ಧನ್ಯವಾದಗಳು. ಹಾಗೆ ಒಂದು ಮನೆ ಕಟ್ಟಿದ್ದೀವಿ, ಆ ಮನೆ ಕಟ್ಟಬೇಕು ಅಂದಾಗ ನಾವು ಎಷ್ಟೊಂದು ಕಷ್ಟಪಟ್ಟಿರ್ತೀವಿ, ಸಾಲ ಸೋಲ ಮಾಡಿ ಏನೇನೋ ನಮಗೆ ಆಸೆ ಆಕಾಂಕ್ಷೆ ನಮ್ಮ ಮನೆ ಹಿಂಗೆ ಬರಬೇಕು ಅಂತೇಳಿ ಅದಕ್ಕೊಂದು ಒಳ್ಳೆ ಸುಣ್ಣ ಬಣ್ಣ ಹೊಡೆದು ಒಳ್ಳೆ ಡಿಸೈನ್ ಮಾಡಿ ಒಂದು ಒಳ್ಳೆ ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಒಂದು ಗೃಹಪ್ರವೇಶ ಮಾಡಿ ಅದನ್ನು ನಾವು ಅನುಭವಿಸ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಆ ಮನೆ ಕಟ್ಟಿದ ಮೇಲೆ ಗೃಹಪ್ರವೇಶ ಮಾಡೋಕ್ಕೆ ಆಗ್ತಾ ಇಲ್ಲ. ಏನು ಮಾಡಿದ್ರು ಡೇಟ್ ಸೆಟ್ ಆದರೆ ಪೂರೈದು ಸೆಟ್ ಆಗಲ್ಲ, ಪೂರೈದು ಸೆಟ್ ಆದರೆ ಡೇಟ್ ಸೆಟ್ ಆಗಲ್ಲ, ಇನ್ನೇನೋ ಸೆಟ್ ಆದರೆ ಕೆಲಸನೇ ಫಿನಿಶ್ ಆಗಲ್ಲ. ಮುಂದ್ಗಡೆ ಡಿಸೈನ್ ಮಾಡ್ತಿಂಗೇನೆ ಎಷ್ಟು ಚೆನ್ನಾಗಿದೆ ಅಂತ 4 ಜನ ಅಂದರೆ ಸಾಕು, ಆ ಕೆಲಸನೇ ಫಿನಿಶ್ ಆಗಲ್ಲ. ಕೆಲಸಗಾರರು ಓಡೋಗ್ಬಿಡ್ತಾರೆ. ಲೆಕ್ಕ ಮಾಡ್ಕೊಳ್ಳಿ, ನೀವು ನೆನ್ಪಿಟ್ಕೊಳ್ಳಿ. ಇವತ್ತು ಎಷ್ಟೋ ಜನ ಇದನ್ನು ಫಾಲೋಅಪ್ ಮಾಡ್ತಾರೆ. ಒಂದು ಕುಂಬಳಕಾಯಿ ಕಟ್ಟೋದಾಗಿರಲಿ, ಅಥವಾ ಒಂದು ಬ್ರಹ್ಮರಾಕ್ಷ ಚಿತ್ರವನ್ನು ತಂದು ತಗಲಾಕೋದಾಗಿರಲಿ, ಅಥವಾ ಆಗಾಗ ದೃಷ್ಟಿ ದೋಷವನ್ನು ಅಮಾವಾಸ್ಯೆ ಪೌರ್ಣಿಮೆಗಳಲ್ಲಿ ಕೆಲವೊಂದು ವಿಶೇಷ ಪೂಜೆಗಳನ್ನು ಮಾಡಿಸೋ ಮುಖಾಂತರ ತೆಗೆಯೋದಾಗಲಿ ಇವತ್ತು ನಮ್ಮಲ್ಲಿ ಭಾಳ ಜನ ಮಾಡ್ತಿರ್ತಾರೆ. ಆದರೆ ಕೆಲವು ಇದು ನಂಬೋದಿಲ್ಲ. ಅದೆಲ್ಲ ಬೂಡಾಟಿಕೆ ಬಿಟಾಕಿ, ಕಣ್ಣಿರೋದೇ ನೋಡೋಕ್ಕಲ್ವಾ ಅಂತ ಭಾಳ ಜನ ವಾದ ಮಾಡೋದಿದೆ. ಆದರೆ ಎಲ್ಲ ಕಣ್ಣು ಒಂದೇ ಥರ ಇರಲ್ಲ ಸ್ವಾಮಿ. ಕಣ್ಣು ಒಂದೇ ಥರ ಕಾಣಿದ್ರು ಒಳಗಡೆ ಮನಸ್ಸು ಭಾಳ ವಿಧವಾದಂತಹ ಭಾವನೆಗಳನ್ನು ಇಟ್ಕೊಂಡಿರ್ತದೆ. ಆ ವಿಧವಾದ ಭಾವನೆಗಳಲ್ಲಿ ಹೊಟ್ಟೆ ಉರಿ ಅಂತಕ್ಕಂಥ ಭಾವನೆ ಬಂತು ಅಂದರೆ ಅದೇ ಕಣ್ಣು ದೃಷ್ಟಿ ಸ್ವಾಮಿ. ಶತ್ರುಗಳು ಒಳಗಡೆಯಿಂದ ಹುಡ್ತಾರೆ, ಹೊರಗಡೆ ಬಂದು ಪ್ರದರ್ಶನ ಮಾಡಲ್ಲ. ಎಂಥ ಮನೆ ಕಟ್ಟಿದೆಯಾ ಅಂದ್ಬಿಟ್ರೆ ಮುಗಿದೋಯ್ತು. ಅದು ಒಳಗಡೆಯಿಂದ ಕೋಪದಿಂದ, ದ್ವೇಷದಿಂದ, ಉರಿಯಿಂದ ಹೇಳೋದೇ ಬೇರೆ, ಪ್ರೀತಿಯಿಂದ ಹೇಳೋದೇ ಬೇರೆ. ಯಾಕಂದರೆ ಆ ಮಾತುಗಳಲ್ಲಿ ನಮಗೆ ಗೊತ್ತಾಗ್ತದೆ, ಅದು ನೋಡುವ ನೋಟದಲ್ಲೇ ನಮಗೆ ಗೊತ್ತಾಗ್ತದೆ. ಇದನ್ನು ಭಾಳ ಜನ ಹಿರಿಯರು, ಭಾಳ ಜನ ವ್ಯಕ್ತಿಗಳು ಗುರುತಿಸ್ತಾರೆ. ಹೌದು, ನೀವು ಹೇಳ್ತಿರೋದು ಕರೆಕ್ಟು. ಆದರೆ ಕೆಲವು ಬುದ್ಧಿಜೀವಿಗಳು, ವಿಜ್ಞಾನಿಗಳು ಇದು ನಂಬೋದಿಲ್ಲ. ನಂಬಿರಲಿ, ಪರವಾಗಿಲ್ಲ ಬಿಡಿ. ನಾನು ಆಗ ನಂಬಿದ್ರೆ ದೇವರು, ನಂಬಿಲ್ಲ ಅಂದರೆ ದೆವ್ವ. ಆದರೆ ಈ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿಗಳು ಬುದ್ಧಿವಂತರಾಗಿ ಸದಾಕಾಲ ಕೆಲವೊಂದು ಕರ್ಮಾಂಗಗಳನ್ನು ಆ ಹೊಸ ಮನೆಗೆ ಮಾಡ್ಕೊಳ್ಳೋ ಮುಖಾಂತರ ನಾವು ಈ ದೃಷ್ಟಿದೋಷ ಪರಿಹಾರದಿಂದ ಹೊರಗಡೆ ಬರ್ಬೋದು. ಮನೆ ಕಟ್ಟಿರಲಿ, ಮನೆ ಕಟ್ಟದ ಇರಲಿ, ಫಿನಿಶಿಂಗ್ ಸ್ಟೇಜಲ್ಲಿ ಇರಲಿ, ಯಾವುದೇ ಇರಲಿ, ಅಥವಾ ಗೃಹಪ್ರವೇಶ ಮಾಡಿ ಮನೆಗೆ ಹೋಗಿರಲಿ, ಆಗಾಗ ಬಂದು ನೋಡ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳ ದೃಷ್ಟಿದೋಷ ನಿಮ್ಮ ಮನೆಗೆ ತಾಗಬಾರ್ದು ಅಂದರೆ ನೀವೇನು ಮಾಡಬೇಕು? ಭಾಳ ವಿಶೇಷವಾದ ತಂತ್ರ ಹೇಳ್ಕೊಡ್ತೀನಿ. ಎಲ್ಲ ಪೆನ್ನು ಪೇಪರ್ ತಂದು ಬರ್ಕೊಳ್ಳಿ. ಫಸ್ಟು ಒಂದು ರೆಡ್ ಕ್ಲಾತ್, ಅಂದರೆ ರೆಡ್ ಬಟ್ಟೆಯನ್ನು ತಗೊಳ್ಳಿ. ಒಂದು ಇಷ್ಟಾಗಲ ಸಾಕು, ಇಷ್ಟಾಗಲ ಸಾಕು. ಇದು ತೊಗೊಂಡು ನೀವೇನು ಮಾಡಬೇಕು? ವೆರಿ ಸಿಂಪಲ್, ಭಾಳ ಸರಳವಾದಂಥ ಸುಲಭವಾದಂಥ ಉಪಾಯ ಇದು. ನೀವೇನು ಮಾಡಬೇಕು? ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ಮೆಣಸನ್ನು ಹಾಕೊಳ್ಳಿ. ಫಸ್ಟು ಇದಕ್ಕೆ ಒಂದು ಸ್ವಲ್ಪ ಮೆಣಸನ್ನು ಹಾಕೊಳ್ಳಿ. ಮೆಣಸು ಹಾಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಲ್ಲು ಉಪ್ಪು. ನೋಡಿ, ದೃಷ್ಟಿದೋಷಕ್ಕೆ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡೋದು ಕಲ್ಲು ಉಪ್ಪು. ಇದನ್ನೇನು ಮಾಡಬೇಕು? ಈ ಕೆಂಪು ಬಟ್ಟೆ ಒಳಗಡೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ಗಂಟು ಕಟ್ಟಬೇಕು. ಗಂಟು ಕಟ್ಬಿಟ್ಟು ಕ್ಲೀನಾಗಿ ಇದು ಮಾಡಿ ಒಂದು ಗಂಟು ಕಟ್ಕೊಂಡು ಒಂದು ಗಂಟು ಮಾಡ್ಕೊಳ್ಳಿ. ಇದನ್ನು ಗಂಟು ಕಟ್ಕೊಳ್ಳಿ. ಗಂಟು ಕಟ್ಕೊಂಡಾದ್ಮೇಲೆ ಭಾಳ ವಿಶೇಷವಾಗಿ ಇದು ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ. ಇದು ಕೆಂಪು ಬಟ್ಟೆನೇ ಹಾಕಬೇಕು, ಬೇರೆ ಯಾವ ಕಲರ್ ಆಗಬಾರ್ದು. ನೆನ್ಪಿಟ್ಕೊಳ್ಳಿ, ಕೆಂಪು ಬಟ್ಟೆನೇ ಹಾಕಬೇಕು. ಕಲ್ಲುಪ್ಪು, ಮೆಣಸು ಎರಡನ್ನೂ ಈ ಬಟ್ಟೆ ಒಳಗಡೆ ಹಾಕಿ ಈ ಥರ ಒಂದು ಗಂಟು ಕಟ್ಕೊಳ್ಳಿ. ಗಂಟು ಕಟ್ಕೊಂಡಾದ್ಮೇಲೆ ಇನ್ನೊಂದು ದಾರ ತಗೊಳ್ಳಿ. ಇನ್ನೊಂದು ದಾರ ತಗೊಂಡಾದ್ಮೇಲೆ ಇದನ್ನು ಕ್ಲೀನಾಗಿ ನೀವೇನು ಮಾಡಬೇಕು? ಕಟ್ಟಿಬಿಡಬೇಕು. ಇದನ್ನು ಕಟ್ಕೋಬೇಕು. ಯಾವುದು
ಒಂದು ದಾರದ ತುದಿಗೆ ಇದನ್ನು ಕಟ್ಕೋಬೇಕು. ನೋಡಿ, ದಾರದ ತುದಿ ಕಟ್ಕೊಂಡ್ಬಿಟ್ಟು ಹಿಂಗಾಗುತ್ತೆ, ಹಿಂಗಾಗುತ್ತೆ. ಇದಾದ್ಮೇಲೆ ನೀವೇನು ಮಾಡಬೇಕು, ಒಂದು ಲೆಮನ್ ತಗೋಬೇಕು, ನಿಂಬೆಹಣ್ಣು. ಇವೆಲ್ಲ ಗೊತ್ತಿರೋದೆ ಅಂತ ಹೇಳ್ಬೋದು, ಬಟ್ ಈ ಥರ ಎಲ್ಲೂ ನಿಮ್ಗೆ ಮಾಡ್ಲಿಕ್ಕೆ ಸಿಗೋದಿಲ್ಲ. ಒಂದು ಲೆಮನ್ ತಗೋಬೇಕು. ಲೆಮನ್ ತಗೊಂಡು ಇದರೊಳಗಡೆ ಹಿಂದೆ ಮುಂದೆ ಅಂತ ಇರ್ತದೆ, ನೋಡ್ಕೋಬೇಕು. ಹಿಂದೆ ಮುಂದೆ ಗೊತ್ತಿರ್ತದೆ, ಗೊತ್ತಿಲ್ಲ ಅಂದರೆ ಯಾರು ತೆಗೆದು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇದನ್ನೇನು ಮಾಡಬೇಕು, ಕೆಳಗಡೆಯಿಂದ ಮೇಲ್ಗಡೆಗೆ ಕ್ಲೀನಾಗಿ ಹಿಂಗೆ ಚುಚ್ಚಬೇಕು. ಚುಚ್ಚಿ ನೋಡಿ ಹಿಂಗೆ ಬರ್ಸ್ಕೊಳ್ಬೇಕು, ಹಿಂಗೆ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಹಸಿ ಮೆಣಸಿನಕಾಯಿ, ಬೇರೆ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿನ ಮಧ್ಯದಲ್ಲಿ ಚುಚ್ಕೊಳ್ಳಿ, ಈ ಥರ ಚುಚ್ಕೊಳ್ಳಿ. ನೋಡಿ ಹಿಂಗಾಯಿತು. ಇದು ಒಂದು ಹಿಂಗಾದ್ಮೇಲೆ ಇನ್ನೊಂದು ಉಲ್ಟಾ ಚುಚ್ಚಬೇಕು. ನೋಡಿ, ಒಂದು ಹಿಂಗಿದ್ರೆ ಮತ್ತೆ ಹಿಂಗೆ ಉಲ್ಟಾ ಚುಚ್ಚಬೇಕು, ಹಿಂಗೆ. ಇದನ್ನು ಬೇಕಾದ್ರೆ ಹಿಂದೆ ಮುಂದೆ ಮಾಡ್ಕೋಬೋದು, ಚುಚ್ಚಿಬಿಟ್ಟು ಬೇಕಾದ್ರೆ ಹಿಂದೆ ಮುಂದೆ ಮಾಡ್ಕೋಬೋದು. ನೋಡಿ, ಘಮ 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 ಅಂತ ಬರ್ತಾ ಇದೆ ನೋಡಿ, ಈ ಥರ ಬರಬೇಕು. ಈ ರೀತಿ ಹಿಂದೆ ಮುಂದೆ ನೀವು ಈ ಮೆಣಸಿನಕಾಯಿಯನ್ನು, ಹಸಿ ಮೆಣಸಿನಕಾಯಿಯನ್ನು ಚುಚ್ಚಾದ್ಮೇಲೆ ಕರೆಕ್ಟಾಗಿ ಇದಕ್ಕೊಂದು ಅಳತೆ ಇದೆ. ಏನು ಅಳತೆ ಅಂತಂದರೆ 7 ಮೆಣಸಿನಕಾಯಿನ ಚುಚ್ಚಬೇಕು. 7 ಮೆಣಸಿನಕಾಯಿನ ಚುಚ್ಕೋಬೇಕು. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇದು ಕಾಟನ್ ದಾರನೇ ಆಗಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದೊಂದು ತಂತ್ರದ ಹಿಂದೆನೂ ಕೂಡ ವಿಜ್ಞಾನ ಅಡಗಿದೆ. ಇದನ್ನು ವಿಜ್ಞಾನ ಕೂಡ ಒಪ್ಕೊಂಡ್ಬಿಟ್ಟಿದೆ ಇವತ್ತು. ಕಾಟನ್ ದಾರನೇ ಆಗಬೇಕು. ಇದರೊಳಗೆ ಇನ್ನೊಂದು ಸೈನ್ಸ್ ಪ್ರಕಾರ ಇದರಲ್ಲೊಂದು ಸಿ ವಿಟಮಿನ್ ಇದೆ. ಇದು ಈ ಕಾಟನ್ ದಾರಕ್ಕೆ ಹೋಗಿ ಸೇರಿಕೊಳ್ಳುತ್ತೆ. ಯಾಕಂದರೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಲ್ಲಿ ಇರ್ತಕ್ಕಂತಹ ಆ ಒಂದು ಎನರ್ಜಿ ಏನಾಗುತ್ತೆ, ಈ ಕಾಟನ್ ದಾರಿಗೆ ಹೋಗಿ ಅದನ್ನು ನಾವು ಬಾಗಿಲು ಕಟ್ಟಿದಾಗ, ನಾವು ಓಡಾಡಿದಾಗ ಅಲ್ಲಿ ವಾತಾವರಣ ಇರತಕ್ಕಂಥ ಕ್ರಿಮಿಕೀಟಗಳು, ವೈರಸ್ಗಳು ಕೂಡ ಸಾಯುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಉಲ್ಲೇಖ ಮಾಡ್ತಾರೆ. ಅದು ಸೈನ್ಸ್ ಪ್ರಕಾರ ಸತ್ಯ. ಆದರೆ ಈ ದೃಷ್ಟಿ ದೋಷದ ವಿಚಾರಗಳು ಕೂಡ ಭಾಳ ವಿಶೇಷವಾಗಿ ನಮಗೆ ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ, ಇಲ್ಲಿ ನೀವು ಕರೆಕ್ಟಾಗಿ 7 ಮೆಣಸಿನಕಾಯಿ ಅಂತ ನೋಡಿರ್ಬೋದು. ನೋಡಿ, ಹಿಂದೆ ಮುಂದೆ ಇರಬೇಕು. ಯಾವುದು ಕೂಡ ಸ್ಟ್ರೈಟಾಗಿ ಇರಬಾರ್ದು. ಒಂದು ಹಿಂದೆ ಆದರೆ ಒಂದು ಮುಂದೆ. ಆಮೇಲೆ ಇಲ್ಲೂ ಕೂಡ ಭಾಳ ವಿಶೇಷವಾಗಿ ಹೇಳ್ತಕ್ಕಂಥ ಏನಪ್ಪ ಅಂತಂದರೆ, ಈ ಮೆಣಸಿನಕಾಯಿಗೆ ತುದಿ ಕಟ್ಟಾಗಿರಬಾರ್ದು. ನೆನ್ಪಿಟ್ಕೊಳ್ಳಿ, ತುದಿ ಕಟ್ಟಾಗಿರಬಾರ್ದು. ಮತ್ತು ಹಿಂದ್ಗಡೆ ಆ ತೊಟ್ಟು ಕಡ್ಡಿ ಏನು ಹೇಳ್ತೀವಿ ಅದು ಕಟ್ಟಾಗಿರಬಾರ್ದು. ಅದು ಹೇಗೆ ನಾವು ಗಿಡದಿಂದ ಕಿತ್ಕೊಂಡು ಬಂದಿದ್ದೇವೋ ಅದೇ ಥರ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಬಟ್ ನಮ್ಗೆ ಆಯ್ಕೆ ಮಾಡ್ಕೋಬೇಕಂದಾಗ ನೋಡಬೇಕು. ತುದಿ ಕಟ್ಟಾಗಿದ್ರೆ ಕಡ್ಡಿ ಮುರಿದಾಗ ಇದು ಕೆಲಸಕ್ಕೆ ಬರೋದಿಲ್ಲ. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್. ಆದ್ದರಿಂದ ಈ ಥರ ಮಾಡಿಬಿಟ್ಟು ನೀವೇನು ಮಾಡಬೇಕು, ನಿಮ್ಮ ಮನೆಯ ವಾಸ್ಕಲ್ ಬಾಗಿಲು ಮೇಲ್ಗಡೆ ಇದನ್ನು ಕಟ್ಟಬೇಕು. ಮನೆಯ ವಾಸ್ಕಲ್ ಬಾಗಿಲ ಮೇಲೆ ಇದನ್ನು ಕಟ್ಟಬೇಕು. ಇದು ಭಾಳ ಜನಕ್ಕೆ ಈ ತಂತ್ರ ಗೊತ್ತಿದೆ, ಆದರೆ ಮರ್ತೋಗಿದ್ದೀರಾ. ಬರ್ತಾ ಸೈನ್ಸು ವಿಜ್ಞಾನ ಅಂತ ಹೇಳಿ ಮರಿತಾ ಇದ್ದೀರಾ. ಆದರೆ ಹಳೆಯ ತಂತ್ರಗಳು ಎಷ್ಟು ಅದ್ಭುತವಾದಂತಹ ಕೆಲಸ ಮಾಡುತ್ತಂದರೆ, ಈ ಕೆಂಪು ಗಂಟು, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಅಷ್ಟು ಅದ್ಭುತವಾದಂತಹ ದೃಷ್ಟಿದೋಷವನ್ನು, ವಾತಾವರಣದಲ್ಲಿರ್ತಕ್ಕಂಥ ಕಲ್ಮಶವನ್ನು, ಬ್ಯಾಕ್ಟೀರಿಯಾಗಳನ್ನು ಇದು ನಾಶ ಮಾಡ್ತದೆ. ಮನೆ ಒಳಗಡೆ ಎಂಟ್ರಿ ಹಾಕಿ ಬಿಡಲ್ಲ. ಮನೆ ಮೇಲೆ ವಾಸ್ಕಲ್ ಮೇಲೆ ಹಿಂಗೆ ಕಟ್ಬಿಟ್ಟ ಅಂತಂದರೆ ನೀವು ಏನೇ ಮಾಡಿದ್ರೂ ಕೂಡ ಒಳಗಡೆ ಆ ದೃಷ್ಟಿ ತಾಕಲ್ಲ. ಯಾವಾಗಲೂ ಕೂಡ ಮುಂಬಾಗಿಲ ಮೂಲಕವೇ ದೃಷ್ಟಿ ಮನೆ ಒಳಗಡೆ ಪ್ರವೇಶ ಮಾಡ್ತದೆ. ಯಾಕಂದರೆ ಪ್ರತಿ ಜನ ಬರ್ತಕ್ಕಂಥದ್ದು ಮುಂಬಾಗಿಲ ಮೂಲಕ. ಮುಂಬಾಲ ಬಂದ ತಕ್ಷಣ ಒಳಗಡೆ ನೋಡ್ಸ ವಾವ್ ಅಂತಾರೆ, ಅಲ್ಲಿ ನೋಡಿದ್ರೂ ಮುಗಿದೋಯ್ತು ಕತೆ. ಆದರೆ ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಭಾವನೆಯಿಂದ ಆ ಬಾಗಿಲ ಬಂದಾಗ ಇದು ನೋಡಿದಾಗ ಏನಾಗುತ್ತೆ, ಈ ವಾತಾವರಣದಲ್ಲಿರ್ತಕ್ಕಂಥ ಒಂದು ಎನರ್ಜಿ ಇದೆಯಲ್ಲ, ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತದೆ. ಯಾಕಂದರೆ ಅವ್ರ ದೃಷ್ಟಿ ಏನಾಗುತ್ತೆ, ಫಸ್ಟ್ ಇಲ್ಲಿ ಹೋಗ್ತದೆ. ಆ ದೃಷ್ಟಿ ಇಲ್ಲಿ ಹೋಗಿದ ತಕ್ಷಣ ಕಟ್ಟಾಗಿ ಹೋಗ್ತದೆ. ಅವ್ರ ಮನಸ್ಸಲ್ಲಿ ಏನೋ ಅನ್ಕೊಂಡ್ಬಂದಿರ್ತಾರೆ, ಹೊರಗಡೆ ಭಾಳ ಚೆನ್ನಾಗಿದೆ, ಇನ್ನು ಒಳಗಡೆ ಇನ್ನೇನು ಕಟ್ಸಿದಾನಪ್ಪ, ಇನ್ನೇನು ಡಿಸೈನ್ ಮಾಡಿದ್ದಾನೆ, ಇನ್ನೆಷ್ಟು ಖರ್ಚು ಮಾಡಿದ್ದಾನೆ, ಇನ್ನೆಂಥ ಸೋಫಾ ಸೆಟ್ಟು ಚೇರ್ ಹಾಕಿದ್ದಾನೆ, ಇನ್ನೆಂಥ ಡೈನಿಂಗ್ ಟೇಬಲ್ ಹಾಕಿದ್ದಾನೆ, ಇನ್ನೆಂಥ ಬಣ್ಣ ಹೊಡೆದಿದ್ದಾನೆ ಅಂತ ಅವರು ಅನ್ಕೊಂಡು ಹೊಟ್ಟೆವರಿ ಪಡ್ಕೊಂಡು ಮಾತಾಡ್ತಾರೆ. ಇದು ನೋಡಿದ ತಕ್ಷಣ ಅದು ಪೂರ್ತಿ ಕಟ್ಟಾಗ್ತದೆ. ಎಂಟ್ರಿ ಆಗ್ತಾರೆ, ಅವ್ರ ಪಾಡು ನೋಡ್ಕೊತಾರೆ, ಬರ್ತಾ ಇರ್ತಾರೆ. ನೋಡಿ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಮೆಣಸಿನಕಾಯಿಗಿದೆ. ಅವ್ರು ಒಳಗಡೆ ಮೆಣಸಿನಕಾಯಿ ಇಟ್ಕೊಳ್ಳೋದಲ್ಲ, ಎಲ್ಲೆಲ್ಲೋ ಮೆಣಸಿನಕಾಯಿ ಇಟ್ಕೊಂಡು ಮಾತಾಡೋದಲ್ಲ. ನಾವೇ ಮೆಣಸಿನಕಾಯಿ ಇಟ್ಬಿಟ್ರೆ, ನಾವೇ ನಿಂಬೆಹಣ್ಣು ಇಟ್ಬಿಟ್ರೆ ಅದಲ್ಲಿ ಕಟ್ಟ ಹೋಗ್ತದೆ. ಇದು ಒಂದು ಪದ್ಧತಿ. ಅದಾದ ಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಒಂದು ನಿಂಬೆಹಣ್ಣು ತಗೊಳ್ಳಿ. ಒಂದು ನಿಂಬೆಹಣ್ಣು ತಗೊಂಡು ಕ್ಲೀನಾಗಿ ಏನು ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಒಂದು ನಿಂಬೆಹಣ್ಣು ತಗೊಳ್ಳಿ, ನಿಂಬೆಹಣ್ಣು ಸ್ವಲ್ಪ ದೊಡ್ಡ ಸೈಜ್ ಇರಲಿ. ನಿಂಬೆಹಣ್ಣು ತಗೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ರೆ 2 ಓಳಾಗ್ತದೆ. 2 ಓಳಾಗಿದ ತಕ್ಷಣ ಏನು ಮಾಡಬೇಕು,
ಯಾವುದಾದ್ರೂ ಒಂದು ದೇವಸ್ಥಾನಗಳಿಗೆ ಹೋದಾಗ, ಶಕ್ತಿ ದೇವತೆ ಟೆಂಪಲ್ಗೆ ಹೋದಾಗ ಸಾಮಾನ್ಯವಾಗಿ ಎಲ್ಲರೂ ಕುಂಕುಮ ಕೊಡ್ತಾರೆ, ನೋಡಿದ್ದೀವಿ ನಾವು. ಆ ಕುಂಕುಮ ತಗೊಂಬಂದಾಗ ಎಲ್ಲೆಲ್ಲೋ ಡಬ್ಬಿಗೆ ಹಾಕಿ ಇಟ್ಟಿರ್ತೀವಿ ನಾವು. ನೋಡಿ, ಅಂತಹ ಒಂದು ಕುಂಕುಮ ಎಷ್ಟು ಪವರ್ಫುಲ್ ಕೆಲಸ ಮಾಡುತ್ತೆ ಅಂತಂದರೆ, ಈ ನಿಂಬೆಹಣ್ಣು ತಗೊಂಡು ಕಟ್ ಮಾಡಿದ್ಮೇಲೆ ಯಾವ ಶಕ್ತಿ ದೇವಸ್ಥಾನದ ಕುಂಕುಮ ತಂದಿರೋ ಅದನ್ನು ಈ ಒಂದು ನಿಂಬೆಹಣ್ಣಿಗೆ ಕ್ಲೀನಾಗಿ ಸವರಿ, ಒಳಗಡೆ ಫುಲ್ ಎಲ್ಲೋ ಇಷ್ಟು ಕಾಣಬಾರ್ದು, ಹುಳಿ ಕಾಣಬಾರ್ದು, ಏನು ಕಾಣಬಾರ್ದು, ಫುಲ್ ಹಾಕಿ ಈ ಥರ ಹಾಕ್ಬಿಟ್ಟು ನಿಮ್ಮ ವಸ್ತುಲು ಏನಿದೆ ಆ ಅಕ್ಕಪಕ್ಕ ಹಿಂಗೆ ಇಟ್ಬಿಡಿ. ಇದ್ರ ಕೆಳಗಡೆ ಏನು ಈ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಏನು ದೃಷ್ಟಿ ನಾವು ಕಟ್ಟಿದ್ದೀವಿ ಅದ್ರ ಕೆಳಗಡೆ ಇದಿರಬೇಕು. ಯಾಕಂದರೆ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ತಂತ್ರ ಅಂತಂದರೆ, ಇದನ್ನು ಮಾಡಿ ನೋಡಿದ್ಮೇಲೆ ನೀವೇ ಹೇಳ್ತೀರಾ, ಏನೋ ಒಂದು ಬದಲಾವಣೆ, ಏನೋ ಒಂದು ಚೇಂಜಸ್ ಆಯಿತು. ನಾವು ಇಷ್ಟು ದಿವಸ ಮನೆ ಒಳಗಡೆ ಭಾಳಷ್ಟು ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ಭಾಳಷ್ಟು ಕೆಲಸಗಳು ನಡೀತಾ ಇರಲಿಲ್ಲ, ಯಾರೋ ಬಂದು ಏನೋ ಮಾತಾಡೋರು, ನಾವು ಹೇಳಂಗಿಲ್ಲ ಬಿಡಂಗಿಲ್ಲ. ಆದರೆ ಇವಾಗ ಯಾರೇ ಬರಲಿ, ಏನೇ ಮಾಡಲಿ, ಏನು ಮಾಡಿದ್ರೂ ಕೂಡ ನಮ್ಗೆ ಯಾವುದು ತಡ್ತಾ ಇಲ್ಲ. ಯಾವುದೋ ಒಂದು ಒಳ್ಳೆಯ ಒಂದು ಅನುಭವ ನಮ್ಮ ಮನೇಲಿ ಆಗ್ತಾ ಇದೆ, ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬರ್ತಾ ಇದೆ, ನಮ್ಮಲ್ಲಿ ಯಾವುದೋ ಒಂದು ಸಕಾರಾತ್ಮಕ ಶಕ್ತಿ ಮನೇಲಿ ಓಡಾಡ್ತಾ ಅಂತ ಕಾಣಿಸ್ತದೆ. ಇವಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳಾಗಿದೆ, ಮನೆಯಲ್ಲಿ ಒಂದಷ್ಟು ಆರ್ಥಿಕ ಸ್ಥಿತಿಗತಿಗಳಲ್ಲಿ ವ್ಯತ್ಯಾಸ, ಮನೇಲಿ ಎಲ್ರಿಗೂ ಆಗಾಗ ಬರ್ತಕ್ಕಂಥ ಆರೋಗ್ಯ, ಅಂದರೆ ಒಬ್ರಿಗೆ ತಪ್ಪರು ಒಬ್ರಿಗೆ ಆರೋಗ್ಯ ಪ್ರಾಬ್ಲಮ್ ಶುರು ಆಗ್ತಾ ಇತ್ತು, ಹೆಲ್ತ್ ಹಾಳಾಗ್ತಾ ಇತ್ತು. ಈಗ ಅದೆಲ್ಲ ಸರಿ ಹೋಗಿದೆ, ಫಸ್ಟ್ ಕ್ಲಾಸ್ ಮನೇಲಿ ಇದ್ವಿ, ನಮ್ಗೆ ಏನು ಪವಾಡ ನಡೀತಾ ಗೊತ್ತಿಲ್ಲ ಅಂತ ಭಾಳ ಜನ ಹೇಳ್ತಾರೆ. ಇದೆಲ್ಲ ಅವತ್ತಿನ ಕಾಲದಲ್ಲೇ ಭಾಳ ಜನ ಮಾಡಿರ್ತಕ್ಕಂಥದ್ದು. ಇವತ್ತು ನಾವೆಲ್ಲ ಮರ್ತು ಬಿಟ್ಟಿದ್ದು, ಯಾಕೆ ನಮಗೆ ಬ್ಯುಸಿ, ಟೈಮ್ ಇಲ್ಲ, ನಮಗೆ ಮಾಡ್ಕೊಳ್ಳೋ ಟೈಮ್ ಇಲ್ಲ. ಅದಕ್ಕೋಸ್ಕರನೇ ಅಮಾವಾಸ್ಯೆ ಅಂತಕ್ಕಂಥ ದಿನಗಳಲ್ಲಿ, ಹುಣ್ಣಿಮೆ ಅಂತಕ್ಕಂಥ ಪರ್ವದಿನಗಳಲ್ಲಿ, ಅಥವಾ ಮಂಗಳವಾರ ಅಂತಕ್ಕಂಥ ಪರ್ವದಿನ, ಅಥವಾ ಶನಿವಾರ ಅಂತಕ್ಕಂಥ ಪರ್ವದಿನ, ಅಥವಾ ಭಾನುವಾರ ಅಂತಕ್ಕಂಥ ಪರ್ವದಿನಲ್ಲಿ ಈ ಸಂಜೆ ಆದಮೇಲೆ, ಮುಸ್ಸಂಜೆ ಟೈಮಲ್ಲಿ ಅಥವಾ ಸಂಜೆ ಸೂರ್ಯ ಮುಳುಗಿದ ಮೇಲೆ ಈ ತಂತ್ರವನ್ನು ಮಾಡಿ ಒಂದು ಸ್ವಲ್ಪ ಮೂಲಿಕೆಯಿಂದ ಧೂಪವನ್ನು ಮನೆಯೊಳಗಡೆ ಹಾಕಿದ್ರೆ ಸಾಕು. ಎಂಥದ್ದೇ ದೃಷ್ಟಿ ದೋಷ ಇರಲಿ, ಎಂಥದ್ದೇ ಕೆಟ್ಟ ಶಕ್ತಿ ಇರಲಿ, ಅಥವಾ ಎಂಥದ್ದೇ ದುಷ್ಟಶಕ್ತಿ ಬಾಧೆಗಳಾಗಿರಲಿ, ಇವು ಯಾವುದು ನಿಮ್ಮನ್ನು ತಟ್ಟಲ್ಲ. ಯಾಕಂದರೆ ಮನುಷ್ಯನಲ್ಲಿರ್ತಕ್ಕಂತಹ ಹೊಟ್ಟೆ ಉರಿ, ಜಲಸು, ಆ ಒಂದು ಉರಿ ಏನಾಗುತ್ತೆ ಅಂದರೆ ಆ ಕಣ್ಣುಗಳ ಮೂಲಕ ಹೊರಗಡೆ ಬಂದು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಕಣ್ಣು ಕಾಣಿಸಲ್ಲ ಅದು ನಮ್ಮ ದೇಹ ಇರತಕ್ಕಂಥ ಸಪ್ತಚಕ್ರ ಆಗ್ತಕ್ಕಂಥ ಆರ ಏನಿದೆ, ಆ ಆರಗೆ ತಾಕ್ತು ಅಂದರೆ ಆ ಆರಗಳೆಲ್ಲ ಬಾಕ್ಲಾಕೊಂಡ್ಬಿಡ್ತೈತೆ. ಆವಾಗಲೇ ನಮಗೆ ಹಲವಾರು ವಿಧವಾದಂತಹ ತೊಂದರೆಗಳು, ಆರೋಗ್ಯ ಸಮಸ್ಯೆಗಳು ಉತ್ಪತ್ತಿ ಆಗ್ತಂಥದ್ದು. ಈ ರೀತಿ ತಂತ್ರಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಭಾಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಇನ್ನೂ ಕೆಲವರು ಭಾಳ ಜನ ಹೇಳ್ತಾರೆ, ನಾವು ಈ ಮಠ ಮಧ್ಯಾಹ್ನ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ, ಬೆಳಗ್ಗೆನೂ ಸಮಸ್ಯೆ ಆಗಲ್ಲ, ಸಂಜೆನೂ ಸಮಸ್ಯೆ ಆಗಲ್ಲ, ಆದರೆ ಮಧ್ಯಾಹ್ನ ಹೊತ್ತು ಯಾಕೋ ನಮಗೆ ತುಂಬ ತೊಂದರೆ ಆಗುತ್ತೆ. ಅದು 12 ಗಂಟೆ ಮೇಲೆ, 12 ಗಂಟೆ ಸಮಯ, 12ರಿಂದ 1 ಗಂಟೆ, 12ರಿಂದ ಮಧ್ಯಭಾಗ 2 ಗಂಟೆ ಒಳಗಡೆ ಬಹಳ ಸಮಸ್ಯೆ ಆಗುತ್ತೆ ಅಂತೇಳಿ ಭಾಳ ಜನ ಮೆಸೇಜ್ಗಳು ಮಾಡಿದ್ದೀರಾ. ನೋಡಿ, ಕೆಲವೊಂದು ಗ್ರಾಚಾರಗಳು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂತಂದರೆ, ಯಾರಿಗೆ ಈ ಬಾಲಗ್ರಹ ದೋಷ ಇರ್ತದೆ ಅದು ಸುಮಾರು 12 ವರ್ಷಗಳ ತನಕ ಕಾಡ್ತದೆ. ನೆನ್ಪಿಟ್ಕೊಳ್ಳಿ, ಚಂದ್ರ ರಾಹು ಕಾಂಬಿನೇಷನ್ಸ್ ಯಾರಾದರೂ ಜಾತಕದಲ್ಲಿ ಇತ್ತು ಅಂದರೆ, ಯಾವುದಾದ್ರು ಮನೇಲಿ ಕಾಂಬಿನೇಷನ್ ಇತ್ತು ಅಂತಂದರೆ, ಅಥವಾ ಪಂಚಮದಲ್ಲಿ ಚಂದ್ರ ರಾಹು, ಭಾಗ್ಯಸ್ಥಾನದಲ್ಲಿ ಚಂದ್ರ ರಾಹು ಕಾಂಬಿನೇಷನ್ ಇತ್ತು ಅಂದಾಗ, ಈ ಥರ ಸಂದರ್ಭ ಇರತಕ್ಕಂಥ ವ್ಯಕ್ತಿಗಳಿಗೆ ಮಠ ಮಧ್ಯಾಹ್ನ ಭಾಳ ತೊಂದರೆಗಳಾಗ್ತದೆ. ಆಫೀಸಲ್ಲಿ ಕೂತಿರ್ತೀರಾ, ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಹಿಂಸೆ, ಏನೋ ಹಿಂಜರಿಕೆ, ಹೊಟ್ಟೆಲ್ಲ ಉಬ್ಬರಾಗಿದೆ, ಊಟ ತಿನ್ನೋಕ್ಕೂ ಮನಸ್ಸಿಲ್ಲ, ಒಬ್ಬರ ಹತ್ರ ಮಾತಾಡೋಕ್ಕೂ ಇಷ್ಟ ಇಲ್ಲ. ಆ ಬಾಸ್ ಏನು ಮಾಡ್ತಾನೆ, ಸಂಬಳ ಕೊಡೋನು, ಸುಮ್ಮನೆ ಸಂಬಳ ಕೊಡ್ತಾನ, ಏನಮ್ಮ ಇದು ಅಂತ ಗದರ್ತಾರೆ, ಬೈತಾರೆ. ಆದರೆ ನಿಮ್ಮ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಮಧ್ಯಾಹ್ನ ಆದರೆ ಸಾಕು, ಏನಾದ್ರು ಒಂದು ಪ್ರಾಬ್ಲಮ್ಗಳು ಶುರು ಆಗ್ತಿರ್ತದೆ. ಮನೇಲಾಗಿರ್ಬೋದು, ಆಫೀಸಲ್ಲಾಗಿರ್ಬೋದು, ಹೊರಗಡೆ ಫ್ಯಾಕ್ಟ್ರಿಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಈ ರೀತಿ ಸಮಸ್ಯೆ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವೇನು ಮಾಡ್ತೀವಿ, ಮೂದೇವಿ ಇಟ್ಕೊಂಡಿದ್ದಾಳೆ, ಮೂದೇವಿ ದೃಷ್ಟಿ ದೋಷ ಅಂತ ಕರಿತೀವಿ. ಇದಕ್ಕೆ ಯಾವ ದೃಷ್ಟಿ ದೋಷ? ಮೂದೇವಿ ದೃಷ್ಟಿ ದೋಷ ಅಂತ ಕರಿತೀವಿ. ಸಾಮಾನ್ಯವಾಗಿ ಭಾಳ ಜನ ರೇಗಿಸ್ತಾ ಇರ್ತಾರೆ, ಏನು ಮೂದೇವಿ ನೀನು ಹಿಂಗೆ ಎಷ್ಟೊತ್ತಂಗ ಮಲ್ಕೊಂಡಿದ್ಯಾ ನೀನು, ಎದಳು ಬೆಳಗಾಯಿತು ಅಂತ ಎಬ್ಬರಿಸ್ತಾ ಇರ್ತಾರೆ ನಮ್ಮ ಮನೆ ದೊಡ್ಡವರೆಲ್ಲ. ಆ ಮೂದೇವಿ ಅನ್ನೋದೇ ಒಂದು ದುಷ್ಟಶಕ್ತಿ. ಅಂದರೆ ಆ ಮೂದೇವಿ ಅಂತ ದುಷ್ಟಶಕ್ತಿ ಪೀಡಿಸುವವಳು ಅಂತ ಶಾಸ್ತ್ರ ಹೇಳ್ತದೆ. ಆ ಮೂದೇವಿನ ದುಷ್ಟದೋಷ ಯಾವ ಕೆಲಸ ಮಾಡೋದಂದರೆ ಈ 12 ಗಂಟೆ ಟೈಮಲ್ಲಿ ಕೆಲಸ ಮಾಡೋದು, ಬೇರೆ ಟೈಮಲ್ಲಿ ಕೆಲಸ ಮಾಡೋದು. ಯಾಕಂದರೆ ಸೂರ್ಯನಿಗೆ ಯಾವಾಗ ಬೆಳಗ್ಗೆ ಸೂರ್ಯೋದಯದಿಂದ 12 ಗಂಟೆ ತನಕ ಮಾತ್ರ ಪವರ್ ಇರ್ತದೆ. ಇದು ಭಾಳಷ್ಟು ಕಾರ್ಯಕ್ರಮ ಹೇಳಿದೆ ನಿಮಗೆ. ಯಾಕಂದರೆ ಒಂದೊಂದು ಗ್ರಹಗಳಿಗೂ ನಿರ್ದಿಷ್ಟವಾದಂಥ ಒಂದು ಪವರ್ ಇರ್ತದೆ. ಆದರೆ ಈ ಮಾರ್ನಿಂಗು ಸೂರ್ಯ ಉದಯದಿಂದ 12 ಗಂಟೆ ತನಕ ಸೂರ್ಯ ಇರೋವರೆಗೂ, ಪವರ್ಫುಲ್ ಇರೋವರೆಗೂ ಈ ಮೂದೇವಿ ಕೆಲಸ ಮಾಡಲ್ಲ. ಮೂದೇವಿ ಕೆಲಸ ಮಾಡೋದು ಯಾವಾಗ ಅಂತಂದರೆ ಮಧ್ಯಾಹ್ನ 12 ಗಂಟೆ ಆದಮೇಲೆ, ಆವಾಗಲೇ ಶುರು ಆಗೋದು ತಕತೈ. ಮಠ ಮಧ್ಯಾಹ್ನ ಮೂದೇವಿ ದೃಷ್ಟಿದೋಷ ಆಗ್ತಕ್ಕಂಥದ್ದು ನಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥ ದೃಷ್ಟಿದೋಷಗಳು. ಯಾಕಂದರೆ ಎಲ್ಲರೂ ಮನುಷ್ಯನಿಂದ ದೃಷ್ಟಿದೋಷ ಆಗುತ್ತೆ ಅಂತಾರೆ,
ಆದರೆ ಸೂರ್ಯ ತನ್ನ ಬಲವನ್ನು ಕಳ್ಕೊಂಡಾದ್ಮೇಲೆ 12 ಗಂಟೆ ನಂತರ ಬಹಳ ಪ್ರಜ್ವಲವಾಗಿದೆ ಅಂತ ನಾವು ಅನ್ಕೊಂತೀವಿ. ಆದರೆ ಶಾಸ್ತ್ರದ ಪ್ರಕಾರ ಅವನು ಹೆಚ್ಚೆಚ್ಚು ಪ್ರಭಾವಿತವಾಗಿ ಹೋಗ್ತಾ ಇದ್ದಂಗೆ ಕೂಡ ಈ ನಮ್ಮ ಸಮಾಜದಲ್ಲಿ ನಮ್ಮ ಮಾತಾಡ್ತಕ್ಕಂತಹ ಕೆಲವು ದೋಷಗಳು ಶಕ್ತಿ ಏನು ಮಾಡುತ್ತೆ, ನೆಗೆಟಿವ್ ಆಗಿ ಕೆಲಸ ಮಾಡ್ಕೊಳ್ಳೋ ಶುರು ಆಗ್ತದೆ. ನಮ್ಮಲ್ಲಿ ಆಲಸ್ಯತನ, ಜಾಡ್ಯತನ, ಅದರಲ್ಲೂ ಮಕರ ರಾಶಿ ಮಕರ ಲಗ್ನದವರಿಗೆ, ಕುಂಭರಾಶಿ ಕುಂಭ ಲಗ್ನದವ್ರಿಗೆ, ಅದರಲ್ಲೂ ಈ 8, 17, 26 ತಾರೀಕು ಇರ್ತಕ್ಕಂಥವ್ರಿಗೆ ಲಗ್ನದಲ್ಲೇ ಶನಿ ಇರ್ತಕ್ಕಂಥನಿಗೆ ಇದರ ಪ್ರಭಾವ ಜಾಸ್ತಿ ಆಗಿರ್ತದೆ. ಅದು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು. ಅದಾದಮೇಲೆ 6, 15, 24 ಯಾರ್ಯಾರು ಹುಟ್ಟಿರ್ತಾರೆ ಇವರೆಲ್ಲ ಕೂಡ ಈ ಮೂದೇವಿ ಅಂತಕ್ಕಂಥ ಒಂದು ಕೆಟ್ಟ ಶಕ್ತಿ, ದೃಷ್ಟಿ ದೋಷ ಮಾಡ್ತಕ್ಕಂಥ ಒಂದು ಕೆಟ್ಟ ಶಕ್ತಿ ವಾತಾವರಣದಲ್ಲಿ ಅವ್ರನ್ನ ಹಿಡ್ಕೊಳ್ತದೆ. ಅದಕ್ಕೆ ನೀವು ಮಾಡಬೇಕಾದ್ರೆ ಕೆಲಸ ಏನಂದರೆ ಭಾಳ ಸರಳವಾಗಿ ಸುಲಭವಾದ ತಂತ್ರ. ಒಂದು 5 ಒಣಮೆಣಸಿನ್ಕಾಯಿ ತಗೊಳ್ಳಿ. ಒಣಮೆಣಸಿನ್ಕಾಯಿ ನಾನು ಮೊದಲೇ ಹೇಳ್ದಂಗೆ ಇದು ಕಡ್ಡಿ ಇರಬೇಕು, ಹಿಂದ್ಗಡೆ ಟಿಪ್ಪು ಮುರಿದಿರಬಾರ್ದು, ಅಂದರೆ ತುದಿ ಮುರಿದಿರಬಾರ್ದು. ಈ ಥರ ಒಂದು 5 ಒಣಮೆಣಸಿನ್ಕಾಯಿ ತಗೊಳ್ಳಿ. ಕರೆಕ್ಟಾಗಿ 12 ಗಂಟೆ ಕರೆಕ್ಟಾಗಿ ಡಣ್ ಅಂತಿದ್ದಂಗೆ ನೀವೇನು ಮಾಡಬೇಕು, ಹೊರಗಡೆ ಹೋಗಿ ನಿಮ್ಮ ಮನೆಯ ಮುಂದೆ ಇರತಕ್ಕಂತಹ ಒಂದು ಭಾಗದಿಂದ ರಸ್ತೆಯಲ್ಲಿ, ಅದು ಟಾರ್ ರೋಡ್ ಆಗಿರಲಿ, ಮಣ್ಣು ರೋಡ್ ಯಾವುದೇ ಆಗಿರಲಿ, ಒಂದು ಇಡೀ ಮಣ್ಣನ್ನು ಎತ್ಕೊಂಡು ಬನ್ನಿ. ಕರೆಕ್ಟಾಗಿ 12 ಗಂಟೆ ತೊಗೊಂಡ್ಬರ್ಬೇಕು ನೋಡಿ. ಕರೆಕ್ಟಾಗಿ 12 ಗಂಟೆಗೆ ಆ ಮಣ್ಣನ್ನು ಸಂಗ್ರಹ ಮಾಡಿ ತೊಗೊಂಡು ಬಂದು ಈ ಮೆಣಸಿನಕಾಯಿ ಜೊತೆಗೆ ಹಾಕಿ ನೀವೇನು ಮಾಡಬೇಕು, ಒಂದು ಇಡೀ ಕಲ್ಲುಪ್ಪನ್ನು ಇದ್ರ ಜೊತೆಗೆ ಹಾಕಿ ಎಡಗೈಲಿ ಹಿಡ್ಕೊಂಡು ನೀವು ದೃಷ್ಟಿ ತೆಗಿಬೇಕು. ನಾಯಿ ಕಣ್ಣು, ನರಿ ಕಣ್ಣು, ಮುಂಡರ ಕಣ್ಣು, ರಂಡೆ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ದುಷ್ಟರ ಕಣ್ಣು, ದುರುಡರ ಕಣ್ಣು, ರಾಕ್ಷಸ ಕಣ್ಣು, ಮೂದೇವಿ ಕಣ್ಣು, ಯಾವ್ಯಾವ ಕಣ್ಣು ದೃಷ್ಟಿ ದೋಷ ಇದೆಯೋ ಎಲ್ಲ ಕಣ್ಣಿನ ದೃಷ್ಟಿ ದೋಷಗಳು ಕೂಡ ನಮಗೆ ನಿವಾರಣೆ ಆಗಲಿ ಅಂತೇಳಿ ಸಂಕಲ್ಪ ಮಾಡಿ ಎಡಗಡೆಯಿಂದ ತೆಗಿಬೇಕು. ಎಡಗಡೆ ತೆಗಿಬೇಕು ಅಂದಾಗ ಹಿರಿಯರ ವ್ಯಕ್ತಿ ಆಗಿರಬೇಕು, ಸ್ತ್ರೀಯೇ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಇದು ತೆಗಿಬೇಕು ಅಂದಾಗ ಹಿರಿಯರಾಗಿರಬೇಕು, ಹಿರಿಯ ಸ್ತ್ರೀ ಆಗಿರಬೇಕು. ಅದು ಯಾರಾದರೂ ಆಗಿರ್ಬೋದು, ಅಕ್ಕಪಕ್ಕದಲ್ಲಿ ಯಾರಾದರೂ ನಿಮ್ಮ ಶ್ರೇಯೋಭಿಲಾಷಿಗಳು ಯಾರಿತ್ತು ಅಂದರೆ, ನಿಮ್ಮನ್ನು ಪ್ರೀತಿ ಮಾಡೋ ವ್ಯಕ್ತಿಗಳಾಗಿದ್ದರೆ, ಅಥವಾ ಮನೆಯಲ್ಲಿ ಹಿರಿಯ ಅಜ್ಜ ಅಜ್ಜಿ ಯಾರನ್ನ ಆಗಿದ್ದರೆ, ಅಜ್ಜಿಯರು ಆಗಿದ್ರೆ, ದೊಡ್ಡವರು ಆಗಿದ್ರೆ, ದೊಡ್ಡಮ್ಮ ಚಿಕ್ಕಮ್ಮ ಅಕ್ಕ ತಂಗಿ ಯಾರಾದಾಗಲಿ ಸ್ತ್ರೀಯರಾಗಬೇಕು. ಒಟ್ಟಿನಲ್ಲಿ ಹಿರಿಯರಾದರೆ ತುಂಬ ಚೆನ್ನಾಗಿ ದೃಷ್ಟಿ ಹೋಗ್ತದೆ. ಭಾಳ ಜನ ನಮ್ಮ ಅಜ್ಜಿ ಕೈಲಿ ತುಂಬ ಚೆನ್ನಾಗಿ ದೃಷ್ಟಿ ಹೋಗುತ್ತೆ ಅಂತಾರೆ. ಆ ಥರ ಇದ್ದವರಿಗೆ ಕೈನಲ್ಲಿ ಕೊಟ್ಬಿಟ್ಟು ಇದನ್ನು ನೀವೇನು ಮಾಡಬೇಕು, ದಕ್ಷಿಣಾಮುಖವಾಗಿ ನಿಂತ್ಕೊಂಡು, ಅಂದರೆ ದಕ್ಷಿಣ ಅಭಿಮುಖವಾಗಿ ನಿಂತ್ಕೊಂಡು ಯಾರಿಗೆ ಈ ರೀತಿಯಿಂದ ಪೀಡಿತವಾಗಿದೆ ಅವ್ರನ್ನ ಕೂರಿಸಿ ದಕ್ಷಿಣಮುಖವಾಗಿ ಇದನ್ನು ತೆಗೆದು ನೀವೇನು ಮಾಡಬೇಕು, ಹೊರಗಡೆ ಬೆಂಕಿನಲ್ಲಿ ಹಾಕಿ ಸುಡಬೇಕು. ಯಾಕಂದರೆ ಇದು ಆಗಿದ ತಕ್ಷಣ ಇಮಿಡಿಯೇಟ್ ಸುಟ್ಟಾಕ್ಬಿಡ್ಬೇಕು. ಅದನ್ನು ಇದು ಬಿಸಾಕೋದಾಗಲಿ ಹಾಕೋದಾಗಲಿ ಆಗೋದಿಲ್ಲ. ಇದನ್ನು ಸುಟ್ಟಾಕಬೇಕು. ಈ ರೀತಿ 3 ದಿವಸ ಕಂಟಿನ್ಯೂ ಮಾಡಬೇಕಾಗಿದೆ. ಯಾಕಂದರೆ ಈ ದೋಷ ಹಿಡ್ಕೊಂಡ್ರೆ 1 ದಿವಸಕ್ಕೆಲ್ಲ ವಾಸಿ ಆಗಲ್ಲ. ಇದು ಭಾಳ ಜನ ಡಾಕ್ಟ್ರು ಅಲ್ಲಿ ಓಡೋಗ್ಬಿಟ್ಟು ಅಡ್ಮಿಟ್ ಆಗಿಬಿಡ್ತೀರಾ. ನೀವು ಹಾಸ್ಪಿಟ್ಲ್ ಇದ್ರೂ ಕೂಡ ಅದನ್ನು ಮಾಡಿ, ತೊಂದರೆ ಏನಿಲ್ಲ. ಡಾಕ್ಟ್ರ್ ಪರ್ಮಿಷನ್ ತಗೊಂಡು ಹಾಸ್ಪಿಟ್ಲ್ ಕೂಡ ಮಾಡಿ. ಭಾಳ ಜನ ಕೇಕೆ ಹಾಕ್ತಾರೆ ಅಂತಾರೆ, ಅವೆಲ್ಲ ತಲೆಗೆಡ್ಸ್ಕೊಳ್ಕೊ, ನಿಮ್ಮ ಕೆಲಸ ನೀವು ಮಾಡಿ. 3 ದಿವಸ ಕಂಟಿನ್ಯೂ ಮಾಡಿದ್ರೆ ಅಷ್ಟು ಪ್ರಭಾವಶೀಲವಾಗಿ, ಅಷ್ಟು ಭಯಂಕರವಾಗಿ ಇರ್ತಕ್ಕಂತಹ ಆ ಮೂದೇವಿ ದೃಷ್ಟದೋಷ ನಿಮ್ಮನ್ನು ಬಿಟ್ಟು ಓಡೋಗ್ತದೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಇದು ಆ 12 ಗಂಟೆ ಟೈಮ್ನಲ್ಲಿ ಸಿಗ್ತಕ್ಕಂತಹ ಮಣ್ಣಿಗೆ ಅಂತಹ ಅದ್ಭುತ ಶಕ್ತಿ ಇದೆ ನೋಡಿ, ಯಾರೂ ಗೊತ್ತಿಲ್ಲ. ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ದೃಷ್ಟಿದೋಷ. ಇನ್ನು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ, ನಮ್ಮ ಮಗುಗೆ ದೃಷ್ಟಿ ಆಗ್ಬಿಟ್ಟಿದೆ, ನಮ್ಮ ಯಜಮಾನ ದೃಷ್ಟಿ ಆಗ್ಬಿಟ್ಟಿದೆ, ನಮ್ಮ ಅಮ್ಮನಿಗೆ ದೃಷ್ಟಿ ಆಗ್ಬಿಟ್ಟಿದೆ ಅಂತ ಭಾಳ ಜನ ಹೇಳ್ತೀರಿ. ಯಾವಾಗಲೂ ಗಾಡಿನಲ್ಲೇ ಒಂದು ನವಿಲುಗರಿ ಇಟ್ಕೊಳ್ಳಿ. ನವಿಲುಗರಿ ಎಷ್ಟು ಅದ್ಭುತವಾದಂಥ ಅಂದರೆ, ನಮ್ಮ ಮುಸ್ಲಿಂ ಬಾಂಧವರು ಮಸೀದಿಗಳಲ್ಲಿ, ಆ ಸಮಾಧಿಗಳಲ್ಲಿ ಆ ಇಳಿ ತೆಗಿತಕ್ಕಂಥ ದೃಷ್ಟಿ ತೆಗಿತಕ್ಕಂಥದ್ದು ಆ ಒಂದು ನವಿಲುಗರಿಯಿಂದನೇ. ಎಲ್ಲರೂ ಇಟ್ಕೊ ಒಂದು ನವಿಲುಗರಿನ ಇಟ್ಕೊಂಡು ಪ್ರಯಾಣ ಮಾಡೋ ಸಂದರ್ಭದಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ, ಮಕ್ಕಳಾಗಲಿ ದೊಡ್ಡವರಾಗಲಿ, ಜಸ್ಟ್ ನೀವು ಇಳಿ ತೆಗೆದ್ರೆ ಸಾಕು, ಇಮ್ಮಿಡಿಯೇಟಾಗಿ ದೃಷ್ಟಿದೋಷ ಕಟ್ಟಾಗ್ತದೆ. ಯಾಕಂದರೆ ಎಲ್ಲೋ ಹೋಗಿರ್ತೀರ, ಈ ಪದಾರ್ಥಗಳೆಲ್ಲ ಸಿಗಲ್ಲ ನಿಮಗೆ. ಆಗ ಎಲ್ಲೋ ಒಂದು ವ್ಯತ್ಯಾಸ ಆಗ್ತಿದ್ದಾಗ ಫಸ್ಟ್ ಈ ಕೆಲಸ ಮಾಡಿಬಿಡಿ. ಇದು ಒಂದು. ಇನ್ ಕೇಸು ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಅಂತ ಏನಾದ್ರು ಗೊತ್ತಾಯಿತು, ನೈಟ್ ಹೊತ್ತಲ್ಲಿ ಯಾರೂ ಗೊತ್ತಾಗಲ್ಲ, ನವಿಲುಗರಿನ ಏನೂ ಇಲ್ಲ ಅಂತಂದರೆ, ಹೋಗ್ಬೇಕಾದ್ರೆ ಒಂದು ಸೌತೆಕಾಯಿ ತೊಗೊಂಡೋಗಿ. ಸೌತೆಕಾಯಿ ಎಲ್ಲರೂ ನಾಟಿ ಸೌತೆಕಾಯಿ, ಒಳ್ಳೊಳ್ಳೆ ಸೌತೆಕಾಯಿ, ಫಾರಮ್ ಸೌತೆಕಾಯಿ ಮಾರ್ತಾ ಇರ್ತಾರೆ. ಅದನ್ನು ತೆಗೆದು ಇಟ್ಕೊಳ್ಳಿ. ತಿನ್ನಬೇಕು ಅಂತ ಇಟ್ಕೊಳ್ಳಿ, ಅದನ್ನು ಸಪ್ರೇಟ್ ಒಂದು ಇಟ್ಕೊಳ್ಳಿ, ಯಾವುದಕ್ಕೂ ಸೇಫ್ಟಿಗೆ. ಸೌತೆಕಾಯಲ್ಲಿ ದೃಷ್ಟಿ ಇದೆಯಲ್ಲ, ಆ ಸೌತೆಕಾಯಲ್ಲಿ ತೆಗಿತಕ್ಕಂಥ ದೃಷ್ಟಿ ದೋಷ ಪರಿಹಾರ ಒಂದು ಕುರಿ ಬಲಿಯನ್ನು ಕೊಡ್ತಕ್ಕಂಥಕ್ಕೆ ಸಮಾನ ಅಂತ ಹೇಳ್ತಾರೆ ದೊಡ್ಡವರು. ಅಷ್ಟು ಅದ್ಭುತವಾಗಿ ಆ ಸೌತೆಕಾಯಿಂದ ದೃಷ್ಟಿದೋಷ ತೆಗೆದಾಗ ನಿವಾರಣೆ ಆಗ್ತದೆ ನೋಡಿ, ಎಷ್ಟು ಅದ್ಭುತ. ಯಾಕಂದರೆ ಪ್ರಯಾಣ ಮಾಡಿರ್ತೀರಿ, ದೃಷ್ಟಿದೋಷ ಒಂದೇ ಅಂತಲ್ಲ, ಯಾವುದೋ ಕೆಟ್ಟ ಶಕ್ತಿ ನಿಮ್ಮನ್ನು ಯಾರು ಆರಿಸ್ಕೊಂಡಿರ್ಬೋದು, ಬಟ್ ಅದನ್ನು ತೆಗೆಯೋದಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ನೀವೇನು ಮಾಡಬೇಕು, ಆ ಸೌತೆಕಾಯಿಂದ ಇಳಿ ತೆಗೆದು 3 ಕಡೆ ಹಿಂಗೆ 3 ಸರಿ ಹಿಂಗೆ, ಮೇಲ್ಗಡೆ 7 ಸರಿ ಹಿಂಗೆ ತೆಗೆದು
ಆ ಹೊರಗಡೆ ಹೋಗ್ಬಿಟ್ಟು ಎತ್ತು ಬಡಿಬೇಕು. ಅದು ಚೂರು ಚೂರು ಆಗಿತ್ತು ಅಷ್ಟೇ ನಿಮ್ಮ ಎಲ್ಲ ಹಿಡ್ಕೊಂಡಿರ್ತಕ್ಕಂತಹ ದುಷ್ಟಶಕ್ತಿಗಳು ದೋಷಗಳು ನಿವಾರಣೆ ಆಗ್ತದೆ. ಎಷ್ಟು ಚೂರಾಗುತ್ತೆ ಅಷ್ಟು ಒಳ್ಳೆಯದು. ಈ ಥರ ಮಾಡ್ಕೊಳ್ತಾ ಬಂದರೆ ಸದಾ ಕಾಲ ಎಲ್ಲದಕ್ಕೂ ಭಗವಂತ ನಮಗೆ ಪರಿಹಾರ ಕೊಟ್ಟಿದ್ದಾನೆ. ನಾವು ಅದನ್ನು ಅಳವಡಿಸ್ಕೊಳ್ದೆ ನಾವು ಮೂರ್ಖರಾದರೆ ಹಲವಾರು ರೋಗ ರುಜಿನಗಳಿಗೆ ನಾವು ಬೀಡಾಗ್ತೀವಿ, ಬಲಿಯಾಗ್ತೀವಿ. ಅದರಿಂದ ಯಾರು ಹೋಗೋದು ಬೇಡ. ಇದೊಂದು ಪ್ರಯತ್ನವನ್ನು ಮಾಡಿ, ಮುಂದಿನ ಪ್ರಯತ್ನಗಳನ್ನ ಮಾಡಿ ಮೆಡಿಕಲ್ ಪ್ರಕಾರ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ.